ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಜೊತೆಗೆ ಭಾರತದ ಮಾತುಕತೆ ಸಫಲವಾಗದೆ. ಹರ್ಮುಜ್ ಜಲಸಂಧಿಯಿಂದ ಹಡಗು ಪಾಸ್ ಆಗದೆ. ಕೊಲ್ಲಿ ಮಾರ್ಗವಾಗಿ ಭಾರತಕ್ಕೆ ತೈಲ ಟ್ಯಾಂಕರ್ ಹೋಗ್ತಾ ಇರುವುದು. ಹರ್ಮುಜ್ ದಾಟಿ ಮುಂಬೈಗೆ ಬಂದಿದೆ ಶೆನ್ಹಾಂಗ್ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಗ್ಯಾಸ್ ಮತ್ತು ಪೆಟ್ರೋಲ್ ಆತಂಕ ಇದೀಗ ಬಹಳಷ್ಟು ಸೃಷ್ಟಿಯಾಗಿತ್ತು ಆ ಒಂದು ಆತಂಕಗಳೆಲ್ಲವೂ ಕೂಡ ಇದೀಗ ದೂರ ಆಗ್ತಾ ಇದೆ. ಜೈಶಂಕರ್ ರಾಜತಾಂತ್ರಿಕ ಮಾತುಕತೆಯ ಪ್ರತಿಫಲ ಇದು. ಇರಾನ್ ಸಂಘರ್ಷದ ನಡುವೆ ಭಾರತ ಮಾಡಿದಂತಹ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಿದೆ. ಸೌದಿ ಅರೇಬಿಯಾದ ರಾಸ್ ತನುರಾದಿಂದ ಕಚ್ಚಾ ತೈಲ ಸಾಗಣೆಯಾಗಿದೆ. ಯುದ್ಧದ ನಡುವೆಯೂ ಭಾರತಕ್ಕೆ ತೈಲ ಪೂರೈಕೆ ಮಾಡುವುದನ್ನು ಈಗ ಆರಂಭ ಮಾಡಲಾಗಿದೆ. ಇರಾನ್ ಜೊತೆ ಭಾರತದ ಮಾತುಕತೆ ಏನು ನಡೆಸಿತ್ತು ಆ ಮಾತುಕತೆ ಎಲ್ಲವೂ ಕೂಡ ಸಫಲವಾಗಿದೆ. ಇನ್ನು ಇರಾನ್ ಹಾಗೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರ್ತಾ ಇತ್ತು, ಜೊತೆಗೆ ಹೇಗೆ ಎಫೆಕ್ಟ್ ಮಾಡ್ತಾ ಇತ್ತು, ಒಂದು ಕಡೆ ಗ್ಯಾಸ್ ಆದರೆ ಇನ್ನೊಂದು ಕಡೆ ತೈಲ ಕೊರತೆ ಎದುರಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಹಾಗಾಗಿ ಕೊಲ್ಲಿ ಮಾರ್ಗವಾಗಿ ಇದೀಗ ಭಾರತಕ್ಕೆ ತೈಲ ಟ್ಯಾಂಕರ್ ಸಾಗಿದೆ. ಹಾರ್ಮುಜನ್ನ ದಾಟಿ ಮುಂಬೈಗೆ ಬಂದಿದೆ ಶೆನ್ಹಾಂಗ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜೈಶಂಕರ್ ರಾಜತಾಂತ್ರಿಕ ಮಾತುಕತೆಯನ್ನು ಏನು ನಡೆಸಿದ್ರು, ಚರ್ಚೆಯನ್ನು ಮಾಡಿದ್ರು, ಆ ಒಂದು ಮಾತುಕತೆಗೆ ಇದೀಗ ಪ್ರತಿಫಲ ದೊರೆತಂತೆ ಆಗದೆ. ಇರಾನ್ ಸಂಘರ್ಷದ ನಡುವೆ ಭಾರತ ಪಟ್ಟಿರುವಂತಹ ಪ್ರಯತ್ನಕ್ಕೆ ಕೊನೆಗೂ ಕೂಡ ಫಲ ಸಿಕ್ಕಿದೆ. ಸೌದಿ ಅರೇಬಿಯಾದ ರಾಸ್ ತನುರಾದಿಂದ ಕಚ್ಚಾ ತೈಲ ಸಾಗಣೆಯಾಗಿದೆ. ಯುದ್ಧದ ನಡುವೆಯೂ ಕೂಡ ಭಾರತಕ್ಕೆ ತೈಲ ಪೂರೈಕೆ ಇದೀಗ ಆರಂಭವಾಗಿದೆ.